ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರೂಪ ಪೂಜಾರಿ. ಒಬ್ಬ ವ್ಯಕ್ತಿ ಹೀಗೆ ಪ್ರಶ್ನೆ ಮಾಡಿದಾನೆ, ಮೇಡಮ್ ಜೀವನ ಅಂದ್ರೇನು, ಪುಸ್ತಕಗಳು ಜೀವನದ ಬಗ್ಗೆ ಏನಂತ ಹೇಳ್ತವೆ, ಅದ್ರ ಬಗ್ಗೆ ಸಿಂಪಲ್ ಆಗಿ ಹೇಳಿ ಅಂತ ಹೇಳಿ ಪ್ರಶ್ನೆ ಚೆನ್ನಾಗಿದೆ. ಇವಾಗ ಪುಸ್ತಕಗಳು ಎಲ್ಲವೂ ಕೂಡ ಜೀವನದ ಬಗ್ಗೆನೇ ಆಗಿರ್ತವೆ. ಎಲ್ಲಾ ಪುಸ್ತಕ ಕೂಡ ಅಂದ್ರೆ ಕಾದಂಬರಿ ಆಗ್ಲಿ, ಕಥೆ ಆಗ್ಲಿ, ಕವನ ಸಂಕಲ ಆಗ್ಲಿ, ಎಲ್ಲಾ ಕೂಡ ಜೀವನದ ಬಗ್ಗೆನೇ ಬರೀತಾರೆ. ಆದ್ರೆ ಎಲ್ಲರ ಜೀವನನು ಒಂದೇ ರೀತಿ ಇರುತ್ತೆ ಅಂತೇಳಿ ಯಾರು ಕೂಡ ಬರೆಯಲ್ಲ. ಅಂಡ್ ಎಲ್ರು ಬರ್ದವ್ರು ಕೂಡ ಒಂದೇ ರೀತಿ ಬರೆಯಲ್ಲ. ಅವ್ರು ಕಂಡಂತಹ ಜೀವನದ ಬಗ್ಗೆ ಅವ್ರು ಬರೀತಾರೆ. ಇವಾಗ ಎಲ್ಲರದು ಜೀವನ ಒಂದೇ ರೀತಿ ಸಾಗಲ್ಲ. ಒಬ್ಬ ವ್ಯಕ್ತಿ ಶ್ರೀಮಂತ ಇರ್ತಾನೆ, ಅವ ಶ್ರೀಮಂತಿಕೆಯಲ್ಲೇ ಅರ್ಧ ಕಷ್ಟಗಳನ್ನ ಅನುಭವಿಸ್ತಾನೆ. ಒಬ್ಬ ಬಡವ ಬಡತನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ. ಇವಾಗ ಇಬ್ಬರದು ಕಷ್ಟ ಇರುತ್ತೆ, ಆದ್ರೆ ಇವ ಅನುಭವಿಸ್ತಿರೋ ಕಷ್ಟನೇ ಬೇರೆ ಇರುತ್ತೆ, ಇನ್ನೊಬ್ಬ ಶ್ರೀಮಂತ ಅನುಭವಿಸ್ತಿರುವಂತ ಕಷ್ಟನೇ ಬೇರೆ ಇರುತ್ತೆ. ಹಾಗಾಗಿ ಜೀವನವನ್ನ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಇವಾಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಅಂದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ, ಜೀವನ ಅನ್ನೋದು ನಾವು ತೆಗೆದುಕೊಳ್ಳುವಂತಹ ಉಸಿರಿದ್ದ ಹಾಗೆ. ಹೇಗೆ ಅಂತಂದ್ರೆ, ನಾವು ಉಸಿರು ತಗೊಳ್ಳುವಾಗ ಸ್ವಲ್ಪ ಏರುಪೇರಾದ್ರೂ ಕೂಡ ಅದು ನಮ್ಮ ಜೀವನಕ್ಕೆ ಹಾನಿ ಮಾಡುತ್ತೆ. ಹಾಗೆ ನಾವು ಮಾತಿನ ದಾಟಿಯಲ್ಲಿ ಸ್ವಲ್ಪ ಪದಗಳನ್ನ ಏರುಪೇರಾಗಿ ಬಳಸಿದ್ರೆ ಅದು ನಮ್ಮ ಗೌರವಕ್ಕೂ ಧಕ್ಕೆ ಆಗುತ್ತೆ. ನಮ್ಮ ಗೌರವ ಧಕ್ಕೆ ಆದಾಗ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ಇವ್ರು ಕೆಟ್ಟವನು, ಇವನು ಒಳ್ಳೆಯವನು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಜೀವನ ಅನ್ನೋದು ಎಲ್ರ ಪ್ರಕಾರ ಒಂದೇ ರೀತಿ ಇರಲ್ಲ. ಒಬ್ಬ ವ್ಯಕ್ತಿ ಕೆಟ್ಟದನ್ನ ಅನುಭವಿಸ್ತಿರ್ತಾನೆ, ಒಬ್ಬ ವ್ಯಕ್ತಿ ಒಳ್ಳೆದನ್ನ ಅನುಭವಿಸ್ತಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಎಲ್ರ ಮಧ್ಯದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಿರ್ತಾನೆ. ಅತ್ತು ಸತ್ಯ ಹೇಳಕ್ಕಾಗಲ್ಲ, ಇತ್ತು ಸುಳ್ಳು ಹೇಳಕ್ಕಾಗಲ್ಲ ಅನ್ನೋ ಮಧ್ಯದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಹಾಗಾಗಿ ಪುಸ್ತಕಗಳು ಎಲ್ಲವೂ ಒಂದೇ ಹೇಳ್ತವೆ. ಏನಂತಂದ್ರೆ, ಕೆಟ್ಟ ಪದಗಳನ್ನ ಬಳಸ್ಬೇಡ್ರಿ, ಕೆಟ್ಟದನ್ನ ಬಯಸ್ಬೇಡಿ, ಇನ್ನೊಬ್ಬರದ್ದು ಮೇಲೆ ಅಸೂಯೆ ಪಡಬೇಡಿ, ಇದು ಒಳ್ಳೆ ಜೀವನದ ಲಕ್ಷಣವಲ್ಲ ಅಂತ ಹೇಳುತ್ತೆ. ಎಲ್ಲಾ ಪುಸ್ತಕಗಳು ಸಹ ಹೇಳೋದು ಇಷ್ಟೇ. ಅತಿಯಾಗಿ ಆಸೆಗಳನ್ನ ಪಡಬೇಡಿ, ಅಂದ್ರೆ ಯಾವ್ದ್ರ ಮೇಲೂ ಆಸೆ ಪಡಬೇಡಿ. ಈ ತರ ಜೀವನದ ಬಗ್ಗೆ ಎಲ್ಲಾ ಪುಸ್ತಕಗಳು ಹೇಳುವಂತ ಸಿಂಪಲ್ ಸಾಲುಗಳಂದ್ರೆ ಇವೆ. ಯಾರ ಮೇಲೂ ಅಸೂಯೆ ಪಡಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನವನ್ನ ನಿಮ್ಮ ಇಷ್ಟದಂತೆ ಸಾಗಿಸಿ, ಅದು ಇನ್ನೊಬ್ಬರಿಗೆ ದುಃಖ ಆಗದಂತೆನೆ ಇರ್ಲಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಹಿರಿಯರು ಹೇಳೋದು ಕೂಡ ಒಂದೇ ಮಾತು. ಅಂಡ್ ಪ್ರತಿಯೊಬ್ರು ಲೇಖಕರು ಕೂಡ ಪುಸ್ತಕದಲ್ಲಿ ಬರೆಯುವಂತ ಒಂದು ಸಾಲು ಏನಂತಂದ್ರೆ, ನೀವು ಅತಿಯಾಗಿ ಒಂದ್ರ ಮೇಲೆ ಆಸೆ ಪಡಕ್ ಹೋಗ್ಬೇಡಿ, ಇನ್ನೊಬ್ಬರ ಮೇಲೆ ಅಸೂಯೆ ಪಡಕ್ ಹೋಗ್ಬೇಡ್ರಿ, ಏನಂತಾರೆ, ಇನ್ನೊಬ್ಬರಿಗೆ ಕೆಟ್ಟದ್ ಬಯಸಕ್ಕೆ ಹೋಗ್ಬೇಡ್ರಿ, ಇವೆಲ್ಲವನ್ನ ಬಿಟ್ಟು ಜೀವನನ ಸಾಗಿಸಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ. ಒಂದು ನಾವು ತಪ್ಪು ಮಾಡ್ತಾ ಇದ್ರು ಬರುತ್ತೆ, ತಪ್ಪು ಮಾಡಿಲ್ಲ ಅಂದ್ರೂ ಬರುತ್ತೆ. ಆದ್ರೆ ನಾವು ಕೆಟ್ಟದ್ ಇಟ್ಕೊಂಡ್ ಮಾಡಿದ್ಮೇಲೆ ಅದು ಅತಿಯಾದ ಕಷ್ಟಗಳನ್ನ ನಮ್ಮ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಇವೆಲ್ಲನ ಬಿಟ್ಟು, ಅಂದ್ರೆ ಇವ್ ಕೆಟ್ಟದ್ ಏನಿರ್ತಾವಲ್ಲ ಇವೆಲ್ಲವನ್ನು ಬಿಟ್ಟು ಜೀವನವನ್ನ ಸಾಗಿಸಿ, ಅವೆಲ್ಲ ಬಿಟ್ಟಾದ ನಂತರ ಬರುವಂತ ಕಷ್ಟಗಳು ಕೇವಲ ಸಾಸಿವೆ ಕಾಳಿದ್ದಾಗೆ, ಅದು ಹಾಗೆ ಬಂದು ಹಾಗೆ ಹೋಗ್ಬಿಡುತ್ತೆ. ಆದ್ರೆ ನೀವು ತಪ್ಪು ಮಾಡಿದ್ಮೇಲೆ ಬರುವಂತ ಕಷ್ಟಗಳು ಇರ್ತಾವಲ್ಲ, ಅದು ತುಂಬಾ ಭಯಾನಕವಾಗಿರುತ್ತೆ ಜೀವನದಲ್ಲಿ. ನಿಮ್ಗೆ ಒಂದ್ ಸೆಕೆಂಡ್ ನಿಮ್ಗೆ ಪಾತಾಳಕ್ಕೆ ಹೋಗಂಗೆ ಮಾಡುತ್ತೆ. ಸೊ ಜೀವನವನ್ನ ನೀವು ಎಲ್ಲ ಏನಿರ್ತಾವಲ್ಲ ಇವು ಕೈ ಘಟನೆಗಳನ್ನ, ಇವೆಲ್ಲ ಕೈ ಅಂಶಗಳನ್ನ ಬಿಟ್ಟು ಜೀವನವನ್ನ ಸಾಗಿಸಿ ಅಂತ ಹೇಳಿ ಪ್ರತಿ ಒಂದು ಪುಸ್ತಕದಲ್ಲೂ ಕೂಡ ಇದು ಇರುತ್ತೆ. ಸಿಂಪಲ್ ಆಗಿ ಇದು ಒಂದ್ ಸಾಲನ್ನ ನೀವು ಪಾಲಿಸ್ತಾ ಹೋಗಿ ಸಾಕು. ಧನ್ಯವಾದಗಳು.